ನೀನಾ? ಇನ್ನು ಬದುಕಿದೀಯಾ? ಹ್ಯಾಕ್ ಸಾಯಕ್ಕಾಗತ್ತೆ ಅಳಿ ಅಂದ್ರೆ ನಿಮ್ ಮದುವೆನ ಕಣ್ ತುಂಬಾ ನೋಡ್ಬೇಕು ಅಂತ ಈ ಜೀವನ ಕೈಲಿ ಹಿಡ್ಕೊಂಡಿದ್ದೀನಿ. ನೀನ್ ಯಾರು ನನಗ್ ಮದುವೆ ಮಾಡಕ್ಕೆ? ಅಯ್ಯ ಇದೇ ನೀ ಕೇಳ್ತೀರ? ನೆನಪು ಮಾಡ್ಲಾ, ನಾನು ನಿಮ್ ಮೊದಲೇ ಹೆಂಡತಿ ಸೋದರ ಮಾವ. ಅದನ್ನ ಮರೆಯಕ್ಕಾಗತ್ತಾ? ದೊಡ್ಡ ಬಹುಮಾನ ಕೊಟ್ಟಿದ್ಯಲ್ಲ, ತಗ್ಬಿಟ್ಟಿದ್ಯಲ್ಲ ಪ್ರಾಣನ. ದೇವರನ್ನ ಹೇಳ್ತೀನಿ ಹೇಳಿ ಅಂದ್ರೆ ನಾನು ನನ್ನ ಸೋದರ ಸೊಸೆ ಪ್ರಾಣ ತೆಗೀಲಿಲ್ಲ. ಸತ್ಯ ಹೇಳ, ಅವಳ ಋಣ ನಿಮ್ಗೆ ಅಷ್ಟೇ ಇದ್ದಿದ್ದು. ಅದಕ್ಕೆ ನಾನ್ ಕಾರಣ ಅದೇ ಅಷ್ಟೇ. ಅದಕ್ಕೆ ಆ ಹೊಣೆ ಹೊತ್ತು ನಿಮ್ಗೆ ಇನ್ನೊಂದು ಮದುವೆ ಮಾಡ್ಸೇ ತೀರ್ತೀನಿ. ನೀನ್ ಯಾರು ನನಗ್ ಮದುವೆ ಮಾಡಕ್ಕೆ? ನನ್ಗೆ ಈಗಾಗ್ಲೇ ಮದುವೆ ಆಗಿದೆ. ಅಳಿ ಅಂದ್ರೆ ಕಂಗ್ರಾಚುಲೇಷನ್, ಮದುವೆ ಆಗಿದ್ಯಾ? ಏನ್ ಅಳಿ ಅಂದ್ರೆ ಹಿಂಗ್ ಮಾಡ್ಬಿಟ್ರಿ, ನನ್ಗೊಂದ್ ಮಾತು ಹೇಳೋದಲ್ವಾ ನೀವು? ನಾನು ಮದುವೆ ಮನೆಗೆ ಬಂದು ಚೆನ್ನಾಗಿ ಓಡಾಡ್ಕೊಂಡು ಚಿರೋಟಿ ಊಟನ ಬೊಂಬಡ ಮಾಡ್ಕೊಂಡು ಹೋಗ್ತಿದ್ದೆ. ಹೋಗ್ಲಿ ಅಳಿ ಅಂದ್ರೆ ಯಾರ ಭಾಗ್ಯವತ್ತೆ? ಕಣ್ ತುಂಬಾ ನೋಡ್ತೀನಿ, ಮನಸ್ಸು ತುಂಬಾ ಹರಿಸ್ತೀನಿ. ಯಾರು ಅಳಿ ಅಂದ್ರ? ಹೇಳಿ ಅಳಿ ಅಂದ್ರೆ. ಇವಳೆ ನನ್ನ ಹೆಂಡತಿ. ಬಾಮೈಲಿ ಬಾಮೈಲಿ ಬಾಬಾ ಬಾಬಾ ಬಾಬಾ, ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಂದ ಆಗಿದ್ದೀರಾ. ಅದ್ಭುತವಾದ ಪೇರು, ಅದ್ಭುತವಾದ ಪೇರು. ಏನಮ್ಮ ನಿನ್ನ ಹೆಸರು? ಬಬ್ರುವಾನ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಕಾಂಚನ ಅವರು ಆಕ್ಟ್ ಮಾಡಿದ್ರು. ಅವ್ರು ಏನ್ ಗ್ಲಾಮರಸ್ ಆಗಿದ್ರು. ಅಬ್ಬಬ್ಬಬ್ಬಬ್ಬಬ್ಬ, ನೀನು ಅಷ್ಟೇ ಹಾಗೆ ಇದೆಯಮ್ಮ. ಎಲ್ಲಿ ಮಗು? ಕುತ್ತಿಗೆಲ್ ತಾಳಿನೇ ಕಾಣ್ತಾ ಇಲ್ಲ. ಅದು ಸ್ನಾನ ಮಾಡ್ಬೇಕಾದ್ರೆ. ಏನಮ್ಮ, ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಆ ತಾಳಿ ಮಹಾತ್ಮೆ ಏನು ಅನ್ನೋದೇ ಗೊತ್ತಿಲ್ಲ. ನೋಡಮ್ಮ, ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ತಾಳಿನ ಹಾಗೆಲ್ಲ ಬಿಚ್ಚಿಡಬಾರ್ದು, ಅರ್ಥ ಆಯ್ತಾ? ಒಂದ್ ನಿಮಿಷ ಇರು. ತಗೊಳ್ಳಿ ಅಂದ್ರೆ ಕಟ್ಟಿ. ಏನ್ ಯೋಚನೆ ಮಾಡ್ತಿದ್ದೀರಿ? ನಿಮ್ ಹೆಂಡತಿ ತಾಳಿನ ಮನ್ಲೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇದು ತಗೊಳ್ಳಿ, ಕಟ್ಟಿ. ತಗೊಳ್ಳಿ ಹೇಳಿ ಅಂದ್ರೆ. ಸಾವಿತ್ರಿ, ಸಾವಿತ್ರಿ, ನೀನಾ ಮಾತಾಡಿದ್ದು? ನೀನಾ ಸಾವಿತ್ರಿ? ಸತ್ಯ, ಹೇಗೆ ಯೋಚಿಸಿದ್ರಿ? ನಿಮ್ಮ ತಂದೆ ನಿಮ್ಮವ್ರನ್ನೆಲ್ಲ ಬಿಟ್ಟು ಬೇರೆ ಮನೆ ಮಾಡಿ ಅಂತ ಹೇಗೆ ಹೇಳಿದ್ರಿ? ಈ ರೀತಿ ಯೋಚನೆ ಆದ್ರೂ ನಿಮ್ ಮನಸ್ಸಿಗೆ ಹೇಗ್ ಬಂತು? ಅಪ್ಪ ಹೇಗ್ ತಗೋತಾರೋ, ಏನ್ ಅನ್ಕೋತಾರೋ? 26 ವರ್ಷ ತಪಸ್ ಮಾಡಿ ನಿಮ್ಮನ್ನ ಮತ್ತೆ ಪಡ್ಕೊಂಡಿದ್ದಾರೆ ನಿಮ್ ತಂದೆ. ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ? 4 ದಿನ ಬೇಸರ ಮಾಡ್ಕೊತಾರೆ, ಆಮೇಲೆ ಹೊತ್ಕೋತಾರೆ. ಇಷ್ಟು ವರ್ಷ ನಾನು ಇದ್ನ? ಇಲ್ಲ, ನನಗೆ ನನ್ ಸತ್ಯ ಮುಖ್ಯ. ಸತ್ಯನಿಂದ
ಅವ್ರ ತಂದೆ ನನಗೆ ಮಾವ ಆಗಿತ್ತು, ಆ ಮನೆ ನಂದಾಗಿತ್ತು. ಸತ್ಯನೇ ಇರಲ್ಲ ಅಂದ್ರೆ ಅದು ನನ್ನ ಮನೆ ಹೇಗಾಗುತ್ತೆ? ಅವರು ನನ್ನ ನಡೆಸ್ಕೊಂಡ ರೀತಿ ಸತ್ಯನಿಗೆ ಬೇಜಾರಾಗಿದೆ. ತಿರುಗಿಸಿ ಅನ್ನೋಗ್ ಬರಲ್ಲ. ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಅವರಿಂದ ಅವಮಾನಕ್ಕೆ ಈ ಸಾರಿ ಸಾವಿತ್ರಿ ತುಂಬಾ ನಂಬ್ಕೊಂಡಿದ್ದಾಳೆ. ನನ್ನನ್ನೇ ನಂಬ್ಕೊಂಡು ಬಂದಿದ್ಲು. ಅವಳಿಗೆ ನಾನು ಏನೂ ಮಾಡಲಿಲ್ಲ. ಈಗ ಅವಳಿಗೆ ಬಯಸ್ತಾಳೆ. ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ಬ್ಯಾರೆ ಹೋಗದೆಯಾ ಗಂಡ ಇದ್ದ ಕಡೆ ನಾನಿರ್ಬೇಕು, ಅದು ನನ್ನ ಕರ್ತವ್ಯ. ಅವ್ರು ಬೇರೆ ಮನೆ ಮಾಡಿದ್ರೆ ನಾನು ಅವ್ರ ಜೊತೆಗೆ ಇರ್ತೀನಿ. ಬೇರೆ ಹೋಗೋದೆ. ಏನಳಿ ಅಂದ್ರೆ ಕಟ್ಟಿರೋ ತಾಳಿನ ಇನ್ನೊಂದ್ಸಲ ಕಟ್ಟೋದಕ್ಕೆ ಇಷ್ಟೊಂದು ಸಂಕೋಚ ಪಡ್ಕೊತಾ ಇದ್ದೀರಾ? ಏನು ಹೊಸ ಕಟ್ತಾ ಇದ್ದೀರಾ? ಈಗಾಗ್ಲೇ ಮದುವೆ ಟೈಮಲ್ಲಿ ಒಂದ್ಸಲ ಕಟ್ಬಿಟ್ಟಿರ್ತೀರಾ. ಈಗ ಇನ್ನೊಂದ್ಸಲ ಕಟ್ಟಿ ಹಾಗಂತ ಹಾದಿ ಬಿದಿಲ್ ಕಟ್ಟಕ್ಕಾಗತ್ತಾ? ಗಂಡ ಹೆಂಡತಿ ಅನ್ನೋದು ಒಂದು ಭಾವನೆ, ಅದು ಅವ್ರವ್ರ ಮನ್ಸಲ್ಲಿ ಇರ್ಬೇಕಷ್ಟೇ. ಈ ಶಾಸ್ತ್ರ ಗಿಸ್ತ್ರ ಎಲ್ಲ ನಾನು ನಂಬಲ್ಲ. ಓ, ಹಂಗ ಹೇಳ್ತಾ ಇದ್ದೀರಾ ನೀವು? ಆಯ್ತು ಬಿಡಿ ಹೇಳಿ ಅಂದ್ರೆ ನಿಮ್ ಇಷ್ಟ. ಒಟ್ಟಿನಲ್ಲಿ ನಿಮ್ ಹೆಂಡತಿನ ನೀವೇ ನನಗೆ ಪರಿಚಯ ಮಾಡ್ತಿದ್ರಲ್ಲ, ಬಹಳ ಸಂತೋಷ ಆಯ್ತು. ಚೆನ್ನಾಗಿರಿ. ಕಾಂಚನ, ಎಲ್ಲಿ ನಿನ್ ಫ್ರೆಂಡು? ಫೋನ್ ಮಾಡವನ್ಗೆ. ಅವಳು ಬರೋದು ಲೇಟ್ ಆಗ್ಬೋದು ಪ್ರತು, ನೀನ್ ಹೊರಡು ಪರವಾಗಿಲ್ಲ. ಇಲ್ಲ, ಅವ್ರು ಬರೋ ತನಕ ನಾನು ಇಲ್ಲಿಂದ ಹೊರಡಲ್ಲ. ಮೊದ್ಲು ಅವ್ರಿಗೆ ಫೋನ್ ಮಾಡು. ಇಟ್ಸ್ ಓಕೆ ಪ್ರತು, ನಾನು ಮೀಟ್ ಮಾಡ್ಕೊಂಡು ಬರ್ತೀನಿ. ಪ್ಲೀಸ್ ಗೋ. ಅವ್ರು ಬಂದ್ರೇನೆ ನಾನು ಇಲ್ಲಿಂದ ಹೊರಡೋದು ಅಂತ ಹೇಳ್ತಾ ಇದೀನಲ್ವಾ? ಫೋನ್ ಮಾಡು. ಹೇಳ್ರಿ ಬಸವರಾಜ್. ರೀ, ನಾನೇನ್ ಹೇಳಿದ್ದೆ ನಿಮ್ಗೆ? ಫೋನ್ ಮಾಡಿ ರಿಮೈಂಡ್ ಮಾಡ್ಬೇಕು ಅಂತ ಹೇಳಿದ್ದೆ ತಾನೆ? ಈಗ ಸಡನ್ ಆಗಿ ಯಾರೋ ಕ್ಲೈಂಟ್ ಬಂದಿದ್ದಾರೆ, ಮೀಟಿಂಗ್ ಮಾಡ್ಬೇಕು ಅಂದ್ರೆ ಬೇರೆ ಕೆಲಸಗಳಿರುತ್ತೆ ರೀ ನಮ್ಗೆ. ಸರಿ ಬಿಡಿ, ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಇರ್ತೀನಿ. ಹಲೋ, ಏನು ನೀನ್ ಬರೋದು ಲೇಟ್ ಆಗುತ್ತಾ? ಇಟ್ಸ್ ಓಕೆ ಬಿಡು, ಇನ್ ಯಾವತ್ತಾರು ಮೀಟ್ ಮಾಡೋಣ. ಓಕೆ, ನೋ ಪ್ರಾಬ್ಲಮ್. ಬಾಯ್. ಏನಂತೆ? ಅವಳಿಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ, ಅದಕ್ಕೆ ನಾನೇ ಹೇಳಿದೆ ನಾಳೆ ಮೀಟ್ ಮಾಡೋಣ ಅಂತ. ಈಗ ಹೊರಡೋಣವಾ? ಒಂದು ನಿಮಿಷ ಇರು. ಇನ್ನೊಂದ್ಸಲ ಏನಾದ್ರೂ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡಿ. ಅಪ್ಪಯ್ಯ, 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 ಅಪ್ಪಯ್ಯ. ಲೇ ಮಗ, ಇದ್ಯಾಕ್ಲಾ ಹಿಂಗ್ ಕೂತ್ಕೊಂಡು ದಡ್ಗುಡ್ಕೊಂಡು ಬರ್ತಾ ಇದೀಯ? ನನ್ನ ಜೊತೆ ಬತ್ತಿ ಅಲ್ವಾ? ಎಲ್ಲಿಗ್ಲಾ? ಎಲ್ಲಿಗಾದ್ರೇನೋ ನನ್ನ ಜೊತೆ ಬತ್ತಿ ಅಲ್ವಾ? ಲೇ, ಯಾವತ್ಲ ಮಗ ನಿನ್ ಜೊತೆ ಬರಲ್ಲ ಅಂತ ಕೇಳಿದೀನಿ. ನೀನ್ ನಂಬ್ಕೊಂಡೆ ಅಲ್ವಲ್ಲ ಇಲ್ಲಿ ಗಂಟ ಬಂದಿರೋದು? ಹಂಗಾದ್ರೆ ನಾನು ನೀನು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ.
ಹೇಳ್ತಾ ಇದೆಯಾ? ಹೌದು, ನಾವೀಗ ಮನೆ ಬಿಟ್ಟು ಹೋಗ್ತಾ ಇದೀವಿ. ಲೇ, ಇಂಥ ಅರಮನೆ ಅಂತ ಮನೆ ಬಿಟ್ಟು ಎಲ್ಲಿಗ್ಲ ಹೋಗ್ತ್ಯಾ? ಮನೆ ಅರಮನೆದಂತ ಜೈಲೇ ಕಾಯ್ತದ, ಬಂಗಾರ ಸೂಜಿ ಅಂತ ಕಣ್ಚುಟ್ಕಾಯ್ತದ. ಈ ಮನೆ ಋಣ ಮುಗೀತು, ನಾವೀಗ ಮನೆ ಬಿಟ್ಟು ಹೋಗ್ತಿದ್ವಿ. ವಾಟಯ್ಯ, ಯಾಕ್ಲ ಹೆಂಗಂತ ಇದೆಯಾ? ಬಂಗಾರ ನನ್ನ ಹೆಂಡತಿ ಅಂತಾನೆ ಬಿಟ್ಟಿಲ್ವಾ? ಈ ಮನೆ ಜನಕ್ಕಿಂತ ನನಗೆ ನನ್ನ ಹೆಂಡತಿನೇ ಮುಖ್ಯ. ಏ ದೊಡ್ಡ, ಹಂಗಂತ ಮನೆ ಬಿಟ್ಟೊಟ್ಟಾರೆ ನೀನ್ ಹೆಂಡತಿ ಬತ್ತಾಳ? ಹೌದು. ನೀನ್ ಈ ಮನೆ ಬಿಟ್ಟು ಹೊಂಟೋದ್ರೆ ಬರೋ ಹೆಂಡ್ತಿನ ಬರಲ್ಲ ಕಣ್ಲ. ಏನಿಲ್ಲ, ಅವಳು ಈ ಜನ್ಮದಾಗೆ ಮನೆಗೆ ಕಾಲಿಡಲ್ವಂತೆ. ಅವಳು ಬೇಕು ಅಂದ್ರೆ ನಾವೀಗ ಮನೆ ಬಿಟ್ಟು ಹೋಗ್ಲೇಬೇಕು. ಯಾರಲ್ಲ ನಿಂಗೆ ಈ ಮಾತಾಡಿದ್ದು? ಇಲ್ದೇನ ಸುಳ್ಳೆಲ್ಲ ಮಾತಾಡ್ತಿದ್ಯಾ? ಸಾವಿತ್ರಿನೇ ಸಾಧ್ಯನೇ ಇಲ್ಲ ಕಂಡ. ನನ್ ಸೊಸೆ ಸಾವಿತ್ರಿ ಮಾತಾಡೋ ಸಾಧ್ಯನೇ ಇಲ್ಲ. ಬೇರೆ ಯಾರು ಹೇಳಿದ್ರೆ ನಂಬ್ತಿದ್ದೆ. ಅಪ್ಪಯ್ಯ, ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿವ್ನಿ, ಇದೇ ಮಾತು ಹೇಳವಳೆ. ಅದಕ್ಕೆ ಬೇರೆ ಮನೆ ಮಾಡ್ತಿರೋದು. ತೆಪ್ಪಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹಿಂದೆ ಬಾ ಅತ್ತಯ್ಯ. ನನ್ ಸೊಸೆ ಸಾವಿತ್ರಿ ಈ ಮಾತು ಹೇಳೋಳ? ನಂಬಕ್ಕೆ ಆಯ್ಕಿಲ್ಲ. ಇದ್ರಾಗೇನೋ ಮಸ್ಲತ್ತೈತೆ. ಸಾವಿತ್ರಿ ತಾವೇ ಮಾತಾಡ್ತೀನಿ, ಅದೇನ್ ಮಸ್ಲತ್ತು ಅಂತ ಕಂಡುಹಿಡಿತೀನಿ. ಬಿಡಾಕಿಲ್ಲ ಇದನ್ನ, ಬಿಡಾಕಿಲ್ಲ. ರತು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ? ರತು, ನೀನ್ ನನ್ನ ಇಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನಾನ್ ಗೆದ್ಬಿಟ್ಟೆ. ಗೆದ್ಬಿಟ್ಟೆ ಅಂತ ಯಾಕೆ ಬೀಗ್ತಾ ಇದ್ಯಾ? ಏನ್ ಪಂದ್ಯ ಕಟ್ಟಿದ್ಯಾ? ಪಂದ್ಯ ಅಲ್ಲ ಪ್ರತು, ನನ್ನ ಜೀವನನೇ ಮುಡ್ಕೋಗಿಟ್ಟಿದ್ದೆ. ನನ್ನ ಅಸ್ತಿತ್ವನೇ ಹರಾಜಿಗೆ ಹಾಕಿದ್ದೆ ಕಣೋ. ಅದ್ರಲ್ಲಿ ಗೆದ್ದೆ ಅನ್ನುವಂಥದ್ದು ಏನಿದೆ? ನೀನೀಗ ನಾನು ನಿನ್ ಹೆಂಡತಿ ಅಂತ ಒಪ್ಕೊಳ್ಳಿಲ್ವಾ? ಅವನೇನೋ ಬಾಯಲ್ಲಿ ಬಡ್ಬಡಿಸ್ದ ಅಂತ ಅಷ್ಟಕ್ಕೆ ಅಷ್ಟು ಸಾಕು ಪ್ರತು. ಸಮಾಜದ ಎದುರು ನನ್ನನ್ನ ಬಿಟ್ಕೊಡ್ಲಿಲ್ವಲ್ಲ ನೀನು. ಹಾಗಾದ್ರೆ ನಾನು ನಿನ್ ಮನ್ಸಲ್ಲಿ ಇದ್ದೀನಿ ಅಂತ ಅರ್ಥ ತಾನೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಸಮಾಜ ಗಿಮಾಜ ಅಂತ ದೊಡ್ಡ ದೊಡ್ಡ ಪದಗಳನ್ನ ಉಪಯೋಗಿಸ್ಬೇಡ. ಅವನೇನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ದ ಅಂತ ನಿನ್ನ ಹೆಂಡತಿ ಅಂದೆ ಅಷ್ಟೇ. ಹಾಗಾದ್ರೆ ನನ್ನನ್ನ ಯಾಕೆ ತೋರಿಸ್ಬೋದಾಗಿತ್ತು? ಬೇರೆ ಯಾವ್ದಾರು ಹುಡುಗಿನ ತೋರಿಸ್ಬೋದಾಗಿತ್ತಲ್ಲ. ಬೇರೆಯವ್ರಿಗಂದ್ರೆ ಕಪಾಳಕ್ ಹಾಕ್ತಾರೆ. ಅದಕ್ಕೆ ನೀನ್ ನನ್ನ ಹೆಸರು ಹೇಳ್ದೆ ಅಲ್ವಾ? ಹಾಗಾದ್ರೆ ನಾನ್ ನಿನ್ಗೆ ಬೇಕಾದವಳು ಅಂತ ಅರ್ಥ. ನೀನ್ ಏನಾದ್ರು ಅನ್ಕೋ. ನೋಡು, ನೀನ್ ಹೀಗೆಲ್ಲ ಮಾಡೋಗಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ನಡ್ಕೊಂಡ್ ಬಾ ನೀನಷ್ಟೇ. ಸೈಲೆಂಟ್ ಅಲ್ಲಿ ಗಾಡಿಲಿ ಕುತ್ಕೋತೀಯ, ನನ್ನ ಜೊತೆ ಕುತ್ಕೋ ಅಷ್ಟೇ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಹೊರಗಡೆ ಏನಾದ್ರು ತಿರ್ಗಾಕ್ ಹೋದ್ರೆ ಕೆಲಸದಿಂದ ಕಿತ್ತಾಕ್ತೀನಿ. ನಾನು ನಿನ್ಗೆ ಅವತ್ತೊಂದು ಫೋಟೋ ತೋರಿಸಿದ್ದೆ, ನೆನ್ಪಿದೆ ತಾನೆ? ಅವನು ಊರ್ಗ್ ಹೋಗಿಲ್ಲ, ಇಲ್ಲೇ ಎಲ್ಲೋ ಅಲಿತಾ ಇದ್ದಾನೆ. ಅವನ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ತಾನೆ? ಮಾಲೂಮ್ ಹೇ ಸಾಬ್, ಓ ಆದ್ಮಿ ಆಯ್ತು ಕತ್ತಿಡ್ದು ಹೊರಗಡೆ ದಬ್ಬೇಕು. ಎಸ್. ಯಾರ್ದು ಫೋನು? ಓ ಅವರ ಫ್ರೆಂಡ್ ಕಾಯ್ ಸಾಬ್. ಡ್ಯೂಟಿನಲ್ಲಿರುವಾಗ ಫೋನ್ ರಿಸೀವ್ ಮಾಡಬಾರ್ದು, ಫೋನ್ ಅಟೆಂಡ್ ಮಾಡಬೇಕು. ठीक है. ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತಾ ಇತ್ತು. ಪ್ರತು ಅಲ್ಲಿಂದ ಹೋಗಕ್ಕೆ ರೆಡಿ ಇರ್ಲಿಲ್ಲ. ಎಲ್ಲ ಮೆಸ್ಸಪ್ ಆಗುತ್ತೋ ಅಂತ ಏನ್ ಮಾಡ್ದು ಅಂದ್ಲೇ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಕರೆಕ್ಟ್ ಟೈಮಿಗೆ ಬಂದು ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ.
ಐ ನೆವರ್ ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ವೆರಿ ಮಚ್. ಮರ್ತಿಂದೇನಮ್ಮ, ಮದುವೆ ಆಗಿದೆ ಅಂತ ರಾಜಾರೋಷವಾಗಿ ಆಗಿ ಹೇಳ್ತಿದ್ರೆ ನಾನು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ಅಳಿಯಂದ್ರ ಕೈಗೆ ಅರ್ಶನದ ಕೊಂಬು ಕೊಟ್ಟಿದ್ದು ನೋಡಿದ್ಯಲ್ಲ, ಅರ್ಶನದ ದಾರ ಕೈ ಕೊಡ್ತಿದ್ದಾಗೆ ನಡ್ಗೋಗ್ಬಿಟ್ರು ಅಳಿಯಂದ್ರು. ಹೌದು, ಆದ್ರೂ ನೀವು ಪ್ರತುನ ಅಷ್ಟೊಂದು ಕಾಡಿಸ್ಬಾರ್ದಾಗಿತ್ತು. ಓಹೋ ಸುಮ್ಮನಿರಮ್ಮ ಸಾಕು, ಅವ್ರು ನಿನ್ನನ್ ಕಾಡಿಸ್ತಾ ಇಲ್ವಾ? ಅದ್ ಸರಿ, ಪ್ರತುಗೆ ನಿಮ್ ಕಂಡ್ರೆ ಯಾಕೆ ಅಷ್ಟೊಂದು ಕೋಪ? ಅದು ಒಂದ್ ದೊಡ್ಡ ಕತೆ ಕಣಮ್ಮ. ವಿನುತಾ ಸಾವಿಗೆ ನಾನೇ ಕಾರಣ ಅಂತ ಅವೆಲ್ರಿಗೂ ಭಾವನೆ. ಆದ್ರೆ ಆ ಸಾವಿಗೆ ನಾನಲ್ಲ ಕಾರಣ ಅಂತ ಎಷ್ಟು ಹೇಳಿದ್ರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ಅದನ್ನ ನಿರೂಪಣೆ ಮಾಡೋದಿಕ್ಕೆ ವಿನುತಾನೆ ಬದುಕಿಲ್ಲ. ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು. ಪ್ರಾಯಶ್ಚಿತ್ತ ಅಂತ ನಾನು ಒಂದು ಪಣ ತೊಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ನಮ್ಮ ಅವತ್ತು ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋದಾಗ ಬೇಡ ಅಂತ ನಿನ್ನನ್ನು ತಡೆದಿದ್ದು. ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆಯಾ? ಅಯ್ಯೋ, ಬರೀ ಇಷ್ಟೇ ಅಲ್ಲಮ್ಮ, ಇನ್ನು ಬೇಕಾದಷ್ಟಿದೆ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗತ್ತೆ. ನೋ ಪ್ರಾಬ್ಲಮ್, ಇದೆಲ್ಲ ನನಗ್ ಬೇಕಾಗೂ ಇಲ್ಲ. ನನಗ್ ಬೇಕಾಗಿದ್ದು ಪ್ರತು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ. ಅದು ಇವತ್ತು ನಿಮ್ಮಿಂದ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ನಾನು ನಿಮ್ಗೆ ಪ್ರತಿ ಉಪಕಾರ ಏನು ಮಾಡಕ್ಕಾಗಲ್ಲ. ಅಯ್ಯೋ, ಉಪಕಾರ, ಪ್ರತಿ ಉಪಕಾರ, ಥ್ಯಾಂಕ್ಸು ಇವೆಲ್ಲ ಏನು ಹೇಳಬಾರ್ದು ನೀನ್ ನನಗೆ. ನಾನು ಏನ್ ನಿನಗೆ ಉಪಕಾರ ಮಾಡ್ತಾ ಇಲ್ಲಮ್ಮ. ನಾನು ನಿನ್ನನ್ನ ನನ್ನ ಸೋದರ ಸೊಸೆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ನನಗಷ್ಟೇ ಸಾಕು, ಅಷ್ಟೇ ಮನಸ್ಸಿಗೆ ಸಮಾಧಾನ. ಥ್ಯಾಂಕ್ಸ್. ಮತ್ತಿನ್ಯಾವಾಗ ಸಿಗೋದು? ಆದಷ್ಟು ಬೇಗ ಸಿಗೋಣ. ಮತ್ತೆ ಫೋನ್ ಮಾಡ್ತೀನಿ ಸಮಯ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಬೀಗ್ರೆ, ಇದೇನಿದು ಬಿರುಗಾಳಿ ಬಂದಂಗ್ ಬರ್ತಾ ಇದ್ರೆ ಏನಾಯ್ತು? ನನ್ ಸೊಸೆ ತಾವು ನಾನು ಮಾತಾಡ್ಬೇಕು. ಅಯ್ಯೋ ದೇವ್ರೆ, ಇರಿ ಬೀಗ್ರೆ, ಮಾತಾಡಿ. ಅದಕ್ಕೇನಂತೆ? ನಾಳೆಯಿಂದ ಅವ್ರ ಮನೇಲೇ ಇರ್ತಿರಲ್ಲ, ಧಾರಾಳವಾಗಿ ಮಾತಾಡಿ. ಈಗ್ಲೇ ಮಾತಾಡ್ಬೇಕು ನಾನು. ಅಚ್ಚುಚ್ಚ, ಯಾಕೆ ಅವ್ರ ಮನೇಲಿ ಇರೋಣ ನೀವು? ಅದ್ನೇ ಕೇಳ್ಬೇಕು. ಯಾವ ಮಾತು? ಏನೋ ನನ್ನ ಮಗ ಬೇರೆ ಮನೆ ಮಾಡಿದ್ರೆ ಇರ್ತೀನಿ, ಇಲ್ಲಾಂದ್ರೆ ಇರಲ್ಲ ಅನ್ನಂತೆ. ಅದನ್ನ ಕೇಳೋಕೆ ಇರ್ತಾನೆ. ಬೀಗ್ರೆ, ನಿಮ್ಗೇನ್ ಅನ್ಸುತ್ತೆ? ಸಾವಿತ್ರಿ ಹಾಕಿ ಹೇಳಿದಾಳೆ ಅಂತ ಅನ್ಸುತ್ತೆ? ಸಾಧ್ಯನೇ ಇಲ್ಲ. ನನ್ ಸೊಸೆ ಹಂಗೆ ಹೇಳಕ್ ಸಾಧ್ಯನೇ ಇಲ್ಲ. ನೋಡ್ರ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ನಿಮ್ ಸೊಸೆನ. ಈ ಮಾತನ್ನ ಅವಳು ಹೇಳೇ ಇಲ್ಲ. ಮತ್ತೆ ಇದೆಲ್ಲ ನನ್ನ ಪ್ಲಾನ್. ನಾನೇ ಹೇಳಿದ್ದು. ಅಲ್ಲ ಸ್ವಾಮಿ, ತಿಳುವಳಿಕೆ ಇರೋರು, ಬುದ್ಧಿವಂತರು, ನೀವು ಇಂಥ ಕೆಲಸ ಮಾಡದ? ಹಾಲಂತ ಸಂಸಾರ ಜೇನ್ ಗೂಡ್ನಂಗಿದ್ರು ಒಡಿಯೋ ಅಂತ ಕೆಟ್ಟ ಬುದ್ಧಿ ನಿಮ್ಗೆ ಯಾಕೆ ಬತ್ತು? ಜೇನುಗೂಡು ಅಂತ ನೀವೇ ಹೇಳಿದ್ರಿ ಅಲ್ವಾ? ಆ ಗೂಡನ್ನ ಅಲ್ಲೇ ಬಿಟ್ರೆ ಜೇನುತುಪ್ಪ ನಮಗೆ ಸಿಗುತ್ತಾ? ಅರ್ಥ ಆಗ್ಲಿಲ್ಲ? ಇದನ್ನೆಲ್ಲ ನಿಮ್ಮ ಒಳ್ಳೇದಕ್ಕೆ ನಾನು ಮಾಡ್ತಾ ಇರೋದು. ನಮ್ಮ ಒಳ್ಳೇದಕ್ಕ? ಹೌದು ಬೇಕ್ರೆ, ನಿಮ್ಮ ಮಗನಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ. ಹಂಗಂದ್ರೆ ಏನು? ನನ್ ಮಗ ಬೇಜವಾಬ್ದಾರಿ ನನ್ ಮಗ ಅಂತನ? ವಾಪಸ್ ತಗೊಳ್ಳಿ ಆ ಮಾತಾ. ಬೇಕ್ರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಈಗ ಆ ಮನೆಯಲ್ಲಿ ನಿಮ್ಮ ಮಗನಿಗೆ ಸಿಗಬೇಕಾದ ಗೌರವ ಮರ್ಯಾದೆ ಸಿಗ್ತಾ ಇದೆಯಾ? ಮನೆ ಹಿರಿಮಗನಿಗೆ ಕೊಡಬೇಕಾದ ಗೌರವ ಮರ್ಯಾದೆ ಕೊಡ್ತಾ ಇದ್ದಾರ? ಆ ಮನೆಯಾಗೆ ಪ್ರೀತಿ ಕೊಡ್ತಾವ್ರೆ. ಸಾಕಷ್ಟು
ಸ್ವಲ್ಪ ಬುದ್ಧಿ ಉಪಯೋಗಿಸಿ ಆ ಮನೆಯಲ್ಲಿ ಒಬ್ಬ ಮಾಯಾಂಗನೆ ಬಂದಿದ್ದಾಳೆ. ಅವಳು ಸಿರುವಂತೆ ಅಂತ ಅವಳಿಗೆ ಮನೆ ಹಾಕ್ತಾ ಇದ್ದಾರೆ. ಅವಳಿಗೊಂದು ಮಗುನೂ ಇದೆ. ನಾಳೆ ದಿವಸ ಆ ಮಗುನೇ ಆ ಮನೆಗೆ ವಾರಸುದಾರ ಆಗ್ತಾನೆ. ಆಗ ನಿಮ್ಮ ಮಗ ಎಲ್ಲಿರ್ತಾನೆ? ಅವನನ್ನ ಇನ್ನು ಕೀಳಾಗಿ ಕಾಣ್ತಾರೆ. ಯೋಚನೆ ಮಾಡಿ. ಹಂಗಂತ ಮನೆ ಒಟ್ಟು ಬಂದ್ಬಿಟ್ರೆ ಎಲ್ಲ ಸಾತ್ಸಂಗಾಯ್ತದ? ಇದು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆ ಮನೆಯಿಂದ ಹೊರಗೆ ಬರ್ತಾರ, ಬೇರೆ ಸಂಸಾರ ಹೊಡ್ತಾರ. ಎಷ್ಟು ದಿವಸ ಅಂತ ಅವರೊಬ್ಬರ ಮುಖ ಒಬ್ರು ನೋಡ್ತಾ ನಿಂತ್ಕೊಂಡು ಇನ್ನೊಬ್ರು ಬೇಕು ಅನ್ಸುತ್ತೆ. ಒಂದು ಮಗು ಹೆತ್ಕೊಳ್ತಾರೆ. ಆ ಮಗು ಆ ಮನೆ ವಾರಸುದಾರ ಆಗ್ತಾನೆ. ಆಗ ಸುಶೀಲ್ ಕುಮಾರ್ ಅವರೇ ಬಂದು ನಿಮ್ಮ ಮಗನಿಗೆ ಏನ್ ಗೌರವ ಕೊಡಬೇಕೋ ಕೊಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ.